ಇವಿಬ್ರು ಒಂದು ಕೆಲಸ ಅಂತ ಇಲ್ಲಿ ಬಂದಿದ್ದಾರೆ. ಆ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು. ನೀವು ಹೇಳಿದ ಕೆಲಸ ಮುಗೀತು ಅಂತ ಅಂದ್ಕೊಳ್ಳಿ ಬಾಸ್. ಸರಿ ಬಾಸ್, ನಾನು ಹೊರಡ್ತೀನಿ. ಬರೋ. ಜೀವನದಲ್ಲಿ ಯಾವುದಕ್ಕೂ ಭಯ ಪಡ್ದೇವರನ್ಗೆ ಭಯದ ರುಚಿ ಏನಂತ ತೋರಿಸ್ದೆ ವೇದಾಂತ್. ಇಲ್ಲಿಗೆ ಬರೋದು ನಿನ್ನ ತೀರ್ಮಾನ, ಆದರೆ ಇಲ್ಲಿಂದ ಕಳ್ಸ್ಕೊಡೋದು ನನ್ನ ತೀರ್ಮಾನ. ಇವತ್ತಿಂದ ಈ ಕ್ಷಣದಿಂದ ಆಟ ನಂದೇ. ನಿಲ್ಲಿ. ನೀವೇ ಇದು ಕತ್ತಲು ಬೆಳಕಿನ ಆಟ. ಕತ್ತಲು ನಿನ್ನ ಮನೆಯಲ್ಲಿದೆ, ಬೆಳಕು ನಿನ್ನ ಮನಸ್ಸಲ್ಲಿದೆ. ಜೀವನದ ದಾರಿ ತೋರಿಸೋದಕ್ಕೆ ಅವನಿದ್ದಾನೆ. ಅವನು ಮಾತಾಡಿಸ್ತಾನೆ, ನಾನು ಮಾತಾಡ್ತೀನಿ. ಕ್ಷಮಿಸಿ, ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತದೆ. ನಿನ್ನ ಮನೆಯೊಳಗಿನ ಕತ್ತಲು ಬೆಳಕನ್ನು ಬಂಧಿಸಿಟ್ಟಿದೆ. ನಾನು ಹೇಳೋದನ್ನು ಕಿವಿಗೊಟ್ಟು ಕೇಳು, ಕಣ್ಣು ಬಿಟ್ಟು ನೋಡು. ಗುರುಗಳೇ, ದಯವಿಟ್ಟು ಕ್ಷಮಿಸಿ. ನೀವು ಹೇಳ್ತಿರೋದು ನನಗೆ ಅರ್ಥನೂ ಆಗ್ತಿಲ್ಲ, ನನಗೆ ಅನ್ವಯಿಸೋದು ಇಲ್ಲ. ನನಗೆ ತುಂಬ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಏನೋ ಹೇಳಕೊಟ್ಟಿದ್ದಾರೆ, ಹೇಳೋಣ. ಹುಟ್ಟಿಸಿದವರು ಹುಟ್ಟಿಸಿ ಬೇರೆ ಆದರು, ಒಟ್ಟಿಗೆ ಬೆಳೆದವರು ಬಾಳ ಪ್ರಯಾಣವನ್ನೇ ಮುಗಿಸ್ಬಿಟ್ರು. ಚಿಂತೆ ಬಿಡು, ಎಲ್ಲ ಶುಭವಾಗುತ್ತೆ. ವೇದಾಂತ್, ಅವರೆಲ್ಲ ಸರಿಯಾಗಿ ಹೇಳಿದ್ರಲ್ವಾ? ಹುಟ್ಟಿಸ್ತವರು ದೂರ ಆಗಿದ್ದಾರೆ ಅಂದರೆ ನಿಮ್ಮ ಅಪ್ಪ ಅಮ್ಮ, ಒಟ್ಟಿಗೆ ಹುಟ್ಟೋರು ಭಾಳ ಪ್ರಯಾಣ ಮುಗಿಸಿದ್ದಾರೆ ಅಂತಂದರೆ ವಿಕ್ಕಿ ಬಾವ. ಅವ್ರಿಗೆ ಹೇಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತು? ನನಗೇನೋ ಇದು ಪವಾಡ ಅನಿಸ್ತಾ ಇದೆ. ನಿನ್ಗೇನು ಅನ್ಸುತ್ತೆ? ನನಗೂ ಅರ್ಥ ಆಗ್ತಿಲ್ಲ. ನಾನು ಅವ್ರನ್ನ ನೋಡ್ತಿರೋದೇ ಮೊದಲನೇ ಸಲ. ನಮ್ಮ ಪಾಸ್ಟ್ ಬಗ್ಗೆ ಹೇಳಿದ್ರು, ಪ್ರೆಸೆಂಟ್ ಬಗ್ಗೆ ಹೇಳಿದ್ರು, ಮುಂದೆ ಒಳ್ಳೇದಾಗುತ್ತೆ ಅಂತಾನು ಹೇಳಿದ್ರು. ಮೂಲ್ಯ, ಹಾಗಾದ್ರೆ ಅಪ್ಪ ಸಿಗ್ತಾರ? ಖಂಡಿತ ಸಿಕ್ಕೇ ಸಿಗ್ತಾರೆ ಮೇಡಮ್. ಆ ದೇವ್ರ ಮೇಲೆ ಭಾರ ಹಾಕೋಣ. ವೇದಾಂತ್, ಅಮ್ಮನ್ ಹುಡ್ಕೊಂಡು ಹೋಗಿ ಆ ಧ್ರುವ ವೀಲ್ ಚೇರ್ ಪಾಲಾದ
ಅಪ್ಪನ ಹುಡ್ಕೊಂಡು ಹೋಗಿ ಆ ವಿಕ್ರಾಂತ್ ಸತ್ತೇ ಹೋದ. ಇವಾಗ ನೀವಿಬ್ರು ಸಾಯ್ಬೇಕು ಅಂತ ಹೇಳಿ ಬಂದಿದ್ದೀರಾ. ಕೌಂಟ್ ಡೌನ್ ಶುರು. ವೇದಾಂತ್, ದೇವ್ರ ದರ್ಶನ ಚೆನ್ನಾಗಾಯ್ತಲ್ವಾ? ದೇವಸ್ಥಾನ ಕೂಡ ತುಂಬ ಪ್ರಶಾಂತವಾಗಿದೆ. ಹೌದು ಅಮೂಲ್ಯ, ಹೊರಗಡೆ ಗುರುಗಳ ಕೇಳಿದಾಗ ಮನ್ಸಲ್ಲಿ ಏನೋ ಒಂಥರ ತಳಮಳ ಆಗಿದೆ. ಆದ್ರೆ ಇಲ್ಲಿ ಬಂದು ದೇವ್ರ ದರ್ಶನ ಮಾಡಾದ್ಮೇಲೆ ಮನ್ಸು ಒಂಥರ ಹಾಯಾಗಿದೆ, ಪ್ರಶಾಂತವಾಗಿದೆ ಅನಿಸ್ತದೆ. ಸರಿ, ದೇವ್ರ ಹತ್ರ ಏನ್ ಬೇಡ್ಕೊಂಡೆ? ಅಪ್ಪ ಬೇಗ ಸಿಗ್ಲಿ. ವಿಕ್ರಾಂತ್ ಏನ್ ಹುಡ್ಕೋದಿಕ್ ಹೊರಟಿದ್ದ ಅದನ್ನ ನಾನು ನೀನಿಬ್ರು ಸೇರಿ ಕಂಪ್ಲೀಟ್ ಮಾಡಬೇಕು ಅಂತ ಬೇಡ್ಕೊಂಡೆ. ಅಪ್ಪ ಖಂಡಿತ ಸಿಕ್ಕೇ ಸಿಗ್ತಾರೆ ವೇದಾಂತ್, ನೀನು ಯೋಚನೆ ಮಾಡಬೇಡ. ಅದು ಸರಿ, ಪೋಸ್ಟ್ಮನ್ ಸಿಗ್ತೀನಿ ಅಂತ ಹೇಳಿದ್ರಲ್ವಾ ರಾಮಣ್ಣ, ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಹೌದು, ದೇವಸ್ಥಾನಕ್ಕೆ ಹೋಗಿ ನಾನು ಅಲ್ಲೇ ನಿಮಗೆ ಸಿಗ್ತೀನಿ ಅಂತ ಹೇಳಿದ್ರು. ಯಾರು ನಮ್ಮನ್ನು ಮಾತಾಡಿಸ್ತಿಲ್ವಲ್ಲ? ಅವ್ರು ನಂಗೆ ಗುಡ್ತಿಡಿದಾದ್ರು ಹೇಗೆ? ಸರಿ ನೋಡಪ್ಪ. ಒಂದು ನಿಮಿಷ ನಿಲ್ಲಿ. ತಗೊಳ್ಳಿ, ಸೋಮನಾಥ ದೇವರ ಪ್ರಸಾದ. ಏನು ಯೋಚನೆ ಮಾಡ್ತಾ ಇದ್ದೀರಿ? ಪ್ರಸಾದ ತಗೊಳ್ಳಿ, ನೀವು ಬಂದ ಕೆಲಸ ಎಲ್ಲ ಆಗತ್ತೆ. ತಗೊಳ್ಳಿ. ಥ್ಯಾಂಕ್ಸ್. ಕಣ್ಣು ಹೊತ್ಕೊಂತೀನಿ. ನಿಮಗೆ ನೋಡ್ತಾ ಇದ್ರೆ ಬೆಂಗಳೂರಿಂದ ಬಂದಂಗೆ ಕಾಣುತ್ತೆ. ವೀಕೆಂಡ್ ರಜಾ ಅಂತ ಬಂದ್ರಾ? ಇಲ್ಲ, ನಾವು ಪರ್ಸನಲ್ ಕೆಲಸ ಮೇಲೆ ಬಂದ್ವಿ. ಥ್ಯಾಂಕ್ ಯು. ಒಂದು ನಿಮಿಷ, ಹೆಲ್ಪ್ ಬೇಕಾದ್ರೆ ಕೇಳಿ. ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಪರವಾಗಿಲ್ಲ. ಮತ್ತ್ಯಾಕೆ? ಸಂಪಿಗೆ ಬರೋಕ್ಕೆ ಬರ್ತೀವಿ, ಹೆಲ್ಪ್ ಬೇಕು ಅಂತ ಕೇಳಿದ್ರಿ. ಹಾಗಾದ್ರೆ ನೀವು ಏನ್ರಿ ನೀವು? ನಾನೇ ಪೋಸ್ಟ್ಮ್ಯಾನ್ ರಾಮಣ್ಣ. ನೀವು ನನಗೇನೆ ಫೋನ್ ಮಾಡಿರೋದು. ಹೆಂಗೆ ಹೆಂಗೆ ಚಮ ಕೊಟ್ಟೆ? ನಿಮ್ಮನ್ನ ಹೆಂಗೆ ಕಂಡಿಡಿದೆ ಅಂತ ಕನ್ಫ್ಯೂಷನಾ? ನಿಮ್ಮ ವಾಟ್ಸಪ್ ಡಿ ಪಿ ನೋಡಿ. ಏನಾಗಿದೆ ಯಜ್ಞಿ ಅವ್ರಿಗೆ? ಒಂದು ಕಾಲ್ ಪಿಕ್ ಮಾಡೋಕ್ಕಾಗಲ್ವಾ? ಕಾಲ್ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ಅಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದು ನನಗೆ ತಕ್ಷಣ ಅಪ್ಡೇಟ್ ಮಾಡಿ ಅಂತ. ಹೇಳಿ ಫಾಲೋ ಮಾಡೋದು. ಅಮೂಲ್ಯ ವೇದಾಂತ್ ಅಲ್ಲಿ ಹೋದ್ರ, ಅವ್ರಿಗೆ ಅವರಪ್ಪ ಸಿಕ್ಕ್ರ, ಏನಾದ್ರೂ ಕ್ಲೂ ಸಿಕ್ತಾ ನನಗೆ ಅಪ್ಡೇಟ್ ಮಾಡ್ಬೇಕು ತಾನೆ. ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಅನ್ಸುತ್ತೆ. ಇವ್ರಿಗೆ ಇದೊಂದು ಸಣ್ಣ ರಿವೆಂಜ್ ಅಷ್ಟೇ. ಆದ್ರೆ ನನಗೆ ಇದೇ ಲೈಫು. ಈ ವೈದೇಹಿ ಇಷ್ಟು ದಿನ ಬಾಯಿ ಮುಚ್ಕೊಂಡು ಮೂಲೆನಲ್ಲಿ ಬಿದ್ದಿದ್ಲು. ಆದ್ರೆ ಅಕಸ್ಮಾತ್ ಸೂರ್ಯನಾರಾಯಣ ವಸಿಷ್ಠ ವಾಪಸ್ ಬಂದ್ರೆ
ಅದೇ ತರ ಇರ್ತಾಳ. ಅವಳು ಖಂಡಿತ ಬಾಯಿ ಮುಚ್ಕೊಂಡಿರಲ್ಲ. ಹಾಗೆ ಆನೆ ಬಲ ಬಂದ ಹಾಗಾಗತ್ತೆ. ಎಲ್ಲ ವೇದಾಂತ ಹತ್ರ ಬಾಯಿ ಬಿಡ್ತಾಳೆ. ನಾನು ಅವಳ ಕೂಡ ಹಾಕಿದ್ದು ಇಷ್ಟು ದಿನ ಅವಳ ಐಡೆಂಟಿಟಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕಾಪಾಡ್ಕೊಂಡಿತ್ತು. ಎಲ್ಲ ಎಲ್ಲ ಹೇಳ್ಬಿಡ್ತಾಳೆ. ಆ ವೇದಾಂತು ಖಂಡಿತ ನನ್ನನ್ನ ಸುಮ್ಮನೆ ಬಿಡಲ್ಲ. ಏನೇ ಆಗ್ಲಿ ವೇದಾಂತ್ಗೆ ಅವರಪ್ಪ ಸಿಗಬಾರ್ದು. ಯಾವುದೇ ಕಾರಣಕ್ಕೂ ಸಿಗಬಾರ್ದು ಸಿಗಬಾರ್ದು ಸಿಗಬಾರ್ದು. ಯಾರಿಗೇನು ಸಿಗಬಾರ್ದು ಸುಹಾಸಿನಿ? ಚಿಕ್ಕ ವಯಸ್ಸಿಂದನೂ ಹೀಗೇನೆ. ನಿನಗೇನು ಸಿಕ್ಕಲಿಲ್ಲ ಅಂದರೆ ಅದು ಬೇರೆಯವ್ರಿಗೂ ಸಿಗಬಾರ್ದು ಅನ್ನೋ ಜಾಯಮಾನ. ಆದ್ರೆ ಒಂದನ್ನು ತಿಳ್ಕೊ ಸುಹಾಸಿನಿ, ಯಾರಿಗೇನು ಸಿಕ್ಕಬೇಕೋ ಅದು ಸಿಕ್ಕೇ ಸಿಗುತ್ತೆ. ಹಣೆ ಬರದಲ್ಲಿ ಅದು ಸಿಗಬೇಕು ಅಂತ ಇದ್ದರೆ ಅದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ನಿನ್ನ ಸಣ್ಣ ಬುದ್ಧಿನ ನಿಲ್ಲಿಸು. ಕುತಂತ್ರಕ್ಕೆ ಸ್ವಲ್ಪ ಬ್ರೇಕ್ ಹಾಕು. ನೀನು ಬ್ರೇಕ್ ಹಾಕೋದು ಬೇಡ. ಸದ್ಯದಲ್ಲೇ ನಾವೇ ಬ್ರೇಕ್ ಹಾಕ್ತೀವಿ. ಆ ಸಮಯನೂ ಬಂದಿದೆ. ಇನ್ನು ಮುಂದೆ ನಮ್ಮ ಸಮಯ ಶುರುವಾಗುತ್ತೆ. ಹುಷಾರ್. ಆಗ್ಲೇ ನನ್ನ ಮೇಲೆ ಜೋರ್ ಮಾಡೋದಕ್ಕೆ ಶುರು ಮಾಡಿದಾಳೆ. ಅಲ್ಲಿ ಅಗ್ನಿಗೆ ವೇದಾಂತ್ ಅಮೂಲ್ಯ ಎಲ್ಲಿಗೆ ಹೋಗಿದ್ದಾರೆ ಅಂತ ಇನ್ನೂ ಗೊತ್ತಾಯ್ತೋ ಇಲ್ವೋ. ಅವರಪ್ಪ ಸಿಕ್ಕದ್ನೋ ಏನೋ ಯಾವ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ. ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಅಲ್ಲ, ದೇವಸ್ಥಾನದ ಹತ್ರ ಯಾರ ಹತ್ರ ಕೇಳಿದ್ರು ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಕೇಳಿದ್ರು ಫೋಟೋ ಇದೆಯಾ ಕೇಳ್ತಾರೆ. ಏನು ಮಾಡೋದು? ಅದು ನಿಜ ಅಲ್ವಾ? ಫೋಟೋ ಇಲ್ಲದೆ ಯಾರಿಗಾದ್ರೂ ಹುಡ್ಕೋದಕ್ಕೆ ಕಷ್ಟನೇ ಅಲ್ವಾ? ನನ್ನ ಹತ್ರ ಯಾವ ಫೋಟೋನೂ ಇಲ್ಲ. ಫೋಟೋಗೆ ಏನು ಮಾಡೋದು? ಸರ್, ಆ್ಯಕ್ಚುಲಿ ನಾವು ನಮ್ಮ ಬಾವನ ರೂಮಲ್ಲೂ ಫೋಟೋ ಹುಡುಕಿದ್ವಿ, ಆದರೆ ಎಲ್ಲೂ ಸಿಗಲಿಲ್ಲ. ನಾನು 20 ವರ್ಷ ಪೋಸ್ಟ್ ಮ್ಯಾನ್ ಸರ್ವಿಸಲ್ಲಿ ಅಡ್ರೆಸ್ ಸರಿ ಇಲ್ಲ ಅಂತಂದ್ರೂ ಸರಿಯಾದ ಅಡ್ರೆಸ್ಗೆ ಲೆಟರ್ ಕೊಟ್ಟು ಬಂದಿದ್ದೀನಿ. ನಿಮಗೂ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಾಗುತ್ತೆ ಬಿಡಿ. ವೆನ್ ಐ ಆಮ್ ಹಿಯರ್ ನೋ ಫಿಯರ್. ಬಿಸಿ ಬಿಸಿ ಚಹಾ ಕುಡಿದ್ರೆ ಸರಿ ಆಗೋದು. ನೀವು ಚಹಾ ಕುಡಿತೀರಾ? ಬೇಡ ಸರ್, ಪರವಾಗಿಲ್ಲ. ನಾನು ಚಹಾ ಕುಡಿದು ಬರ್ತೀನಿ. ವೇದಾಂತ್, ಇವರಿಂದ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ? ಅಮೂಲ್ಯ, ಯಾರು ಏನು ಗೊತ್ತಿಲ್ಲದಿರೋ ಊರಲ್ಲಿ ಅವರೇ ಮುಂದೆ ನಿಂತು ಸಹಾಯ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ದೇವಸ್ಥಾನದಲ್ಲೂ ಅವರೇ ವಿಚಾರಿಸ್ತಾ ಇದ್ರು. ನೋಡ ಹೇಗಾಗುತ್ತೆ ಅಂತ. ನಂಬಿಕೆನೆ ಜೀವನ ಅಂತಿದ್ಯಾ? ಸರಿ, ಆಯ್ತು.
ವೇದಾಂತ್, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಿನಗೇನೋ ತೊಂದರೆ ಆಗ್ಬೋದೇನೋ ಅನ್ನೋ ಮುನ್ಸೂಚನೆ ಅನಿಸ್ತಿದೆ. ಅಮೂಲ್ಯ, ಆ ಅಗ್ನಿ ಜನ್ಮದಲ್ಲಿ ನಾನು ಎದುರು ಹಾಕೊಳ್ಳೋದಿಲ್ಲ. ನನಗೇನು ಆಗಲ್ಲ, ನೀನು ತಲೆ ಕೆಡ್ಸ್ಕೊಳ್ಬೇಡ. ವಿಕ್ರಾಂತ್ ಸಾವಿಗೆ ಮುಂದೆ ಜಸ್ಟಿಫಿಕೇಶನ್ ಅನ್ನೋದು ಬೇಕು, ಕ್ಲೋಷರ್ ಅಂತ ಒಂದು ಬೇಕು. ಅದೆಲ್ಲ ಸಾಧ್ಯ ಆಗೋದು ನಾವು ಅಪ್ಪನ ಹುಡುಕ್ದಾಗ. ನಮ್ಮ ಅಪ್ಪನ ಹುಡುಕ್ಬೇಕಷ್ಟೆ. ಅದು ಬಿಟ್ಟು ನಮ್ಮ ತಲೆಯಲ್ಲಿ ಇನ್ನೇನು ಇರ್ಕೊಡ್ದು. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಒಂದು ಕೆಲಸ ಮಾಡೋಣ, ಇಲ್ಲೊಂದು ಪಕ್ಕದಲ್ಲಿ ಆಶ್ರಮ ಇದೆ, ಅಲ್ಲಿ ನಾರಾಯಣ ಅಂತ ರಾಯರಿದ್ದಾರೆ. ಯಾವಾಗಲೂ ಇಲ್ಲೇ ಇರಲ್ಲ, ಹೋಗ್ತಾ ಬರ್ತಾ ಇರ್ತಾರೆ. ಅವ್ರ ಹತ್ರ ಸಹಾಯ ಅಂತ ಬಂದವರಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವರು ಕೈಲಾಗಿದ್ದನ್ನು ಮಾಡ್ತಾರೆ. ಅವ್ರಿಗೆ ಇವರಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ. ನಿಮ್ಮ ಅಪ್ಪನ ಬಗ್ಗೆ ಅವ್ರ ಹತ್ರ ಕೇಳಿದ್ರೆ ಏನಾದ್ರು ಮಾಹಿತಿ ಸಿಗ್ಬೋದೇನೋ. ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬನ್ನಿ, ಒಳಗೋಗೋಣ.